Watch full episodes on Jio Hotstar. ಪ್ರಯತ್ನ ಪಡು ಮಗು. ಇನ್ನೊಂದ್ಸರಿ ಟ್ರೈ ಮಾಡು. ಪ್ರಯತ್ನ ಪಡು ಮಗನೇ, ಇನ್ನೊಂದ್ಸರಿ ಪ್ರಯತ್ನ ಪಡು. ಪ್ರಯತ್ನ ಪಡೋರು ಯಾವತ್ತೂ ಸೋಲೇ ಆಗೋಲ್ಲ. ಇದಪ್ಪ ನನ್ ಮಗ ಅಂದ್ರೆ ಗೊತ್ತಾಯ್ತಾ? ಪ್ರಯತ್ನ ಪಟ್ರೆ ಯಾವತ್ತೂ ಗೆದ್ದೇ ಗೆಲ್ತೀವಿ. ಅರೆ ಮೊಟ್ಟು ಏನ ಮಾಡ್ತಾ ಇದೀಯ ನೀನು? ಅಯ್ಯೋ ಮೊಟ್ಟು. ಓಹೋ ಪತ್ಲು, ಕೆಳಗಡೆ ಏನೋ ಮಾಡ್ತಾ ಇದೀಯ ನೀನು? ಅಯ್ಯೋ ನಾ ಕೆಳಗಡೆ ಮಲಗಿದೀನಿ ಕಣ, ನಿನ್ ಮೇಲ್ಗಡೆ ಹೊಟ್ಟೆ ತುಳಿತಾ ಇದ್ದೆ. ಅಯ್ಯೋ ನಾನು ಕನ್ಸ್ ಕಾಣ್ತಾ ಇದ್ದೆ ಕಣೋ. ಸಾರಿ, ವೆರಿ ಸಾರಿ. ಅರೆ ಕನಸು ಕಾಣ ಆಗಿದ್ರೆ ನೀನ್ ಮಂಚದ ಮೇಲೆ ಮಲ್ಕೊಂಡು ಕನಸು ಕಾಣ. ನಾನು ಹೊಟ್ಟೆ ಮೇಲೆ ನಿಂತ್ಕೊಂಡು ತುಳಿತಾ ಯಾಕೋ ಕನಸು ಕಾಣ್ತಾ ಇದೀಯಾ? ಸಾರಿ ಪತ್ಲು. ನಾನು ಹಿಡಿತೀನಿ. ಅರೆ ಯಾವ ನೀವು? ಏನ್ ಮಾಡ್ತಾ ಇದ್ದೀರಾ? ಬಿಟ್ಬಿಡಿ. ಬಿಟ್ಬಿಡಿ ನನ್ನ. ಅರೆ ಏನ್ ಮಾಡ್ತಿದ್ಯಾ ನೀನು? ನನ್ ಕಾಲ್ ಬಿಡ. ನಿನ್ ಹೊಟ್ಟೆ ಸಾಗಿದ್ರೆ ಊಟ ಮಾಡೋಗ. ನನ್ ಕಾಲ್ ಯಾಕೋ ತಿಂದಿದ್ಯಾ ಮೊಟ್ಟು? ಸಾರಿ ಪತ್ಲು, ಸಾರಿ, ವೆರಿ ಸಾರಿ ಕಣೋ. ಏನಾಯ್ತು ಮೊಟ್ಟು? ಇವತ್ತು ಯಾಕೋ ಒಂಥರ ಸಪ್ಪ ಕಾಣ್ತಾ ಇದೆಯಾ ನೀನು? ಗೊತ್ತಿಲ್ಲ ಪತ್ಲು, ಈ ನಡುವೆ ಯಾಕೋ ನಮ್ಮ ಅಪ್ಪಾಜಿ ಕನ್ಸಿಗೆ ಬರ್ತಾ ಇರ್ತಾರೆ ಕಣೋ. ಕನ್ಸಲ್ ಬಂದು ಬಾ ಅಂತ ಕರೀತಾರೆ ನನ್ನ. ಅವಾಗ ಏಲಿಯನ್ಸ್ ಬಂದು ಅವ್ರನ್ನ ಎಳ್ಕೊಂಡು ಹೋಗ್ಬಿಡುತ್ತೆ ಕಣೋ. ದಿನ ಒಂದೇ ಸಮಯದಲ್ಲಿ ಕನಸು ಬೀಳುತ್ತೆ ಕಣೋ. ಇವತ್ತು ನಮ್ಮ ಅಪ್ಪ ನನಗೆ ತುಂಬಾ ಜ್ಞಾಪಕಕ್ಕೆ ಬರ್ತಾ ಇದ್ದಾರೆ. ಪತ್ಲು. ಮೊಟ್ಟು ನೀನ್ ತುಂಬಾ ಚಿಕ್ಕವನಿದ್ದಾಗ ನಿಮ್ಮಪ್ಪ ಒಂದಿನ ಕಾಣೆ ಆಗ್ಬಿಟ್ಟಿದ್ರು ಅಲ್ವೇನೋ? ಆದ್ರೆ ಇಷ್ಟು ವರ್ಷ ಆದ್ಮೇಲೆ ಅವ್ರು ನಿನ್ ಕನ್ಸಿಗೆ ಹೆಂಗ ಬಂದ್ಬಿಟ್ರು? ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ ಕಣೋ. ದಿನ ಒಂದೇ ತರ ಕನ್ಸು ಯಾಕೆ ಬೀಳುತ್ತೆ ಅಂತ. ಇದ್ರ ಹಿಂದೆ ಏನೋ ರಹಸ್ಯ ಇದೆ ಕಣೋ. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಡಾಕ್ಟ್ರಿ ಜಟ್ಕ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋ. ನೀ ರಾತ್ರಿ ಎಲ್ಲ ಎದ್ದೇ ಇರು, ಓಕೆ? ಮಲ್ಕೋಬೇಡ ಕಣ. ಏನೋ ಮಾತಾಡ್ತಿದ್ಯಾ ನೀನು? ರಾತ್ರಿ ಎಲ್ಲ ಎದ್ದಿರು ಅಂತ ಹೇಳ್ತಾ ಇದೆಯಲ್ಲ. ನಿನ್ಗೇನಾದ್ರೂ ಇಷ್ಟ ಇದ್ರೆ ನೀನೇ ಎದ್ದಿರೋ ರಾತ್ರಿ ಎಲ್ಲ. ಎದ್ದಿರು ಅಂತ ಯಾಕೆ ಹೇಳ್ದೆ ಗೊತ್ತೇನೋ? ನೀ ಮಲ್ಕೊಂಬಿಟ್ರೆ ಮತ್ತೆ ಕನಸು ಕಾಣ್ತೀಯ, ನನಗೆ ಕಿರಿಕ್ ಮಾಡ್ತಾ ಇರ್ತೀಯ, ತಲೆ ತಿಂತಿರ್ತೀಯ. ಅದಕ್ಕೆ ನಾನು ಹಿಂಗೆ ಹೇಳಿದ್ದು ಎದ್ದಿರು ಅಂತ. ಬಿಸಿ ಬಿಸಿ ಚಾ ಕುಡಿರಿ. ಡಾಕ್ಟ್ರಣ್ಣ, ಯಾಕೆ ಒಳ್ಳೆ ಹಳ್ಳೆಣ್ಣೆ ಕುಡ್ದೋರ್ ತರ ಇದ್ದೀರಾ? ಅಯ್ಯೋ ಮೋಟು, ನನ್ನ ಜೀವದ ಗೆಳೆಯ, ನನಗೂ ಕೆಲವು ದಿನಗಳಿಂದ ಆ ತರ ಮೆಸೇಜ್ ಬರ್ತಾನೆ ಇದೆ ಕಣಯ್ಯ. ಯಾವ ತರ ಗೊತ್ತೇನಯ್ಯ? ನಿಮ್ಮಪ್ಪ ನಿನಗೆ ಸಹಾಯ ಮಾಡಕ್ಕೆ ಕರಿತಾ ಇರೋ ತರ ಕಣಯ್ಯ. ಹೂ ಕಣಯ್ಯ. ಮೆಸೇಜ? ಯಾವ ತರ ಮೆಸೇಜ್ ಅಣ್ಣ? ಒಂದ್ ನಿಮಿಷ ಬರಯ್ಯ.
ನೋಡಿದ್ರಯ್ಯ, ನಾನು ಈ ಪಿಯಾನೋನ ಏಲಿಯನ್ ಜೊತೆ ಕಾಂಟ್ಯಾಕ್ಟ್ ಮಾಡೋದಕ್ಕೋಸ್ಕರ ತಯಾರು ಮಾಡಿದೆ ಕಣ್ರಯ್ಯ. ಇದನ್ನ ಪ್ಲೇ ಮಾಡ್ತಾ ಕೋಡ್ ವರ್ಡ್ಸ್ ನ ಏಲಿಯನ್ಸ್ಗೆ ರವಾನೆ ಮಾಡ್ಬೋದು ಕಣಯ್ಯ. ಅವ್ರಿಗೆ ವಿಷಯ ಗೊತ್ತಾಗ್ಬಿಟ್ಟು ತಕ್ಷಣ ಅವರು ಕೂಡ ನಮ್ಗೆ ಮೆಸೇಜ್ ಕಳಿಸ್ತಾರೆ ಕಣಯ್ಯ. ನೋಡಿದ್ರಯ್ಯ, ಕೀಬೋರ್ಡ್ ಪ್ಲೇ ಮಾಡ್ತಾ ಮೆಸೇಜ್ ಕಳಿಸ್ತಾ ಇದಾರೆ. ಈ ಮ್ಯೂಸಿಕ್ ನ ಕೇಳಬೇಡಿ ಕಣಯ್ಯ, ಅಲ್ಲಿ ಮುಂದ್ಗಡೆ ಇರೋ ಮಾನಿಟರ್ ನೋಡ್ತಾ ಇರಿ. ಅವ್ರ ಕೋಡು ಡಿಕೋಡ್ ಆಗಿ ಟೈಪ್ ಆಗ್ತಾ ಇದೆ ನೋಡ್ರಿ ಅಲ್ಲಿ. ಇದ್ರಂತ ಬೋಟ್ ಅವರಪ್ಪ ಇನ್ನೂ ರೈಟ್ ಹೇಳಿಲ್ಲ ಅಂತ. ಪ್ಲಾನೆಟ್ ಎಕ್ಸರ್ ಅಲ್ಲಿ ಅವ್ರು ಇನ್ನೂ ಬದುಕಿದ್ದಾರೆ ಅಲ್ವಾ ಡಾಕ್ಟ್ರೇನ? ಅಯ್ಯಮ್ಮ, ಇದೇನ್ ಚಮತ್ಕಾರ ನಡೀತಾ ಇದೆ? ಅವ್ರು ಇದ್ರೆ ಎಲ್ಲಿಷ್ಟು ವರ್ಷ ಏನು ಮಾಡ್ತಾ ಇದ್ರು ಅವರು? ಮೋಟು ಅವರಪ್ಪ ಬಹಳ ದೊಡ್ಡ ಸೈಂಟಿಸ್ಟ್ ಅಂತ ಅದು ಎಲ್ರಿಗೂ ಗೊತ್ತು ಡಾಕ್ಟ್ರೇನ. ಅವ್ರು ಯಾವಾಗ್ಲೂ ಏಲಿಯನ್ಸ್ ಬಗ್ಗೆ ರಿಸರ್ಚ್ ಮಾಡ್ತಾನೆ ಇದ್ರು. ಏಲಿಯನ್ಸ್ಗೂ ಮತ್ತು ಇಲ್ಲಿರೋರ್ಗೂ ಸ್ನೇಹ ಬೆಳೆಸ್ಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇದ್ರು. ಹಂಗೆ ಇದ್ದಕ್ಕಿದ್ದಾಗೆ ಒಂದಿನ ತಪ್ಪಿಸ್ಕೊಂಡ್ಬಿಟ್ರು. ನನ್ಗನ್ಸುತ್ತೆ ಏಲಿಯನ್ಸ್ನ ಇವ್ರ ಅಪ್ಪನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ಬೋದು ಅಂತ. ಅಪ್ಪ ಎಲ್ಲಿದ್ದೀರ ಅಪ್ಪ? ನಾನು ನಿಮ್ಮನ್ನು ನೋಡ್ಬೇಕು ಅಪ್ಪ. ಅಯ್ಯ ಮೋಟು, ಇದು ಕಂಪ್ಯೂಟರ್ ಕಣ. ನಿಮ್ಮಪ್ಪ ಇಲ್ಲೆಲ್ಲಿ ಕಾಣ್ತಾರ? ನಮ್ಮಪ್ಪನ ನೋಡ್ಬೇಕು, ಈಗ್ಲೇ ನಮ್ಮಪ್ಪನ ನೋಡ್ಬೇಕು ಅಪ್ಪ. ಅರೇ ಮೋಟು, ನನ್ನ ಜೀವನಗಳಿಯ ಇಲ್ಲಿ ಕೇಳಯ್ಯ. ನಿಮ್ಮ ಅಪ್ಪನ ನಾವೀಗ ನೋಡ್ಬೇಕು ಅಂದ್ರೆ ಪ್ಲಾನೆಟ್ ಎಕ್ಸಾರ್ಗೆ ಹೋಗ್ಬೇಕಣಯ್ಯ ನಾವು. ಇಲ್ಲಿ ನೋಡಿ ಬಟನ್ ಒದ್ದೆ, ಅಲ್ಲೋಳಯ್ಯ ಪ್ಲಾನೆಟ್ ಎಕ್ಸಾರು. ಅಪ್ಪಾಜೇ, ನಾನು ಬರ್ತಾ ಇದ್ದೀನಿ ಅಪ್ಪ. ಎಲ್ಲಿದ್ದೀರಾ ಅಪ್ಪಾಜೇ? ನಿಮ್ ಫೇಸ್ ಕಟ್ ನ ಒಂದ್ಸಲಿ ತೋರಿಸಿ ಅಪ್ಪಾಜೇ. ಅಯ್ಯ ಮೋಟು, ಇದು ಸ್ಯಾಟಲೈಟ್ ಇಮೇಜಸ್ ಕಣ. ಶಾಂತವಾಗಿರೋ, ಸಮಾಧಾನ ಮಾಡ್ಕೊ ನೀನು. ಅವ್ರ ನೀನ್ ಖಂಡಿತ ನೋಡ್ತೀಯ ಕಣ. ಈ ಪ್ಲಾನೆಟ್ ಎಕ್ಸರ್ ಎಲ್ಲರೂ ಇರ್ಲಿ ಕಣ. ಅಲ್ಲಿಂದ ನಿಮ್ಮ ಅಪ್ಪನ ಕರ್ಕೊಂಡ್ ಬಂದೇ ಬರೋಣ. ಒಂದು ಕೂಲ್ ಡ್ರಿಂಕ್ಸ್ ಕೊಡು. ಓಕೆ, ಬಾಯ್. ಪೂರ್ತಿ ಕಸ ತಿನ್ಕೊಂಡೇ ಇರ್ತೀರಾ. ಇದೇ ಆಗೋಯ್ತಲ್ಲ ನಿಮ್ ಜೀವನ. ಇನ್ಮೇಲಾದ್ರೂ ಬಿಡಿ. ಎಷ್ಟು ದಿನ ಹೀಗೆ ಇರ್ತೀರಾ? ನಿಮ್ಮ ಮುಂದಿನ ಜೀವನ ಬಗ್ಗೆನೂ ಯೋಚನೆ ಮಾಡಿ. ನಾವೇನ್ ಮಾಡಕ್ಕಾಗುತ್ತೆ, ನೀವೇ ಹೇಳಿ. ಜಾನ್ ನಮ್ಮನ್ನ ಕೆಳಗ್ ಕಳಿಸ್ಬಿಟ್ಟಿದ್ದಾರೆ. ಮೇಲಕ್ಕಂತೂ ನಾವು ಹೋಗೋದು ಅಸಾಧ್ಯ ಆಗಿದೆ. ಮತ್ತೆ ಮೇಲಿಂದ ಬರೋ ಕಸನ ಉಪಯೋಗಿಸ್ತೆ ನಮ್ಗೆ ಬೇರೆ ವಿಧಿನೇ ಇಲ್ಲ. ಏಯ್, ಈ ಜಾಮ್ ಚೆನ್ನಾಗಿದೆ, ತಿನ್ಬಿಟ್ ನೋಡು. ಆ ಜಾಮ್ ನಿನಗೆ ಇಷ್ಟ ಇರ್ಬೋದೇನೋ. ಅನ್ಸುತ್ತೆ ನೀವು ಆ ದಿನಗಳನ್ನ ಮರ್ತಿದ್ದೀರೇನೋ. ಯಾವಾಗ ನಾವು ಟವರ್ ಮೇಲೆ ಇರ್ತಾ ಇದ್ವೋ ಆ ಸಂತೋಷದ ದಿನಗಳನ್ನ ಹೇಳಿ ಎಂತ ದಿನಗಳು. ನಮ್ಗೆ ಎಲ್ಲ ಜ್ಞಾಪಕ ಇದೆ. ಆದ್ರೆ ಏನ್ ಮಾಡಕ್ಕಾಗುತ್ತೆ? ತಗೋ, ತಿನ್ನು. ಇವತ್ತಿನ ಲಾಟು ತುಂಬಾ ಟೇಸ್ಟ್ ಆಗಿದೆ. ಏ ಝೂಮಿ, ನಾವು ಆದಷ್ಟು ಬೇಗ ಜಾರ್ನ ಮುಗಿಸೋದಕ್ಕೆ ಪ್ಲಾನ್ ಮಾಡ್ಬೇಕು. ನಡಿ ಹೋಗೋಣ. ಅಕ್ಸಾರ್ಗೆ ಸ್ವಾಗತ. ನಿಮ್ಮ ಗ್ಯಾಲಕ್ಸಿ ಪ್ರಯಾಣ ಹೇಗಿತ್ತು?
ಮೋಹನ್ ಸಿಂಹನ ಕೆಳಗೆ ಕಳಿಸು. ಹೇಗಿದ್ದೀಯಾ ಮೋಹನ್ ಸಿಂಹ? ನನ್ನ ಸ್ನೇಹಿತ, ನನ್ನ ಸಹೋದರ, ಹೇಗಿದ್ದೀಯಾ? ಒಂದು ಸರಿ ನನ್ನ ಕಣ್ಣು ಕಟ್ಟಿರೋ ಪಟ್ಟಿನ ಬಿಚ್ಚು, ಹೇಗಿದ್ದೀನಿ ಅಂತ ಆಮೇಲೆ ಹೇಳ್ತೀನಿ. ನಿನಗೆ ಗೊತ್ತು ನಾನು ಯಾವತ್ತೂ ಸುಳ್ಳು ಹೇಳಲ್ಲ ಅಂತ. ಸುಳ್ಳು ಹೇಳಿದ್ರೆ ಕಾಗೆ ಕೊಕ್ಕತ್ತೆ ಅನ್ನೋ ಕತೆ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರಿಂದ ನಿನಗೆ ವಾದ ಮಾಡ್ತೀನಿ, ನಿನಗೆ ಖಂಡಿತ ಬಿಚ್ಚೇ ಬಿಚ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ನೀನು ನನಗೆ ಅದನ್ನ ಹೇಳ್ಕೊಡ್ಬೇಕಾಗುತ್ತೆ. ನೀನು ನಿನ್ನ ಮೈಂಡ್ ಕಂಟ್ರೋಲ್ ಮಿಷಿನಿಂದ ನಿನ್ನ ಕಣ್ಣು ಮತ್ತು ಬ್ರೈನ್ನ ಯಾವ ಥರ ಕಂಟ್ರೋಲ್ ಮಾಡ್ತೀಯಾ ಅಂತ. ಇಲ್ಲೆಲ್ಲ ಕೆಲಸನೂ ಸ್ಪೇಸಲ್ಲೇ ನಡೀತಾ ಇದ್ರೆ ಇನ್ ನೆಲದ ಮೇಲೆ ಯಾರು ಇರ್ತಾರಣ್ಣ? ಅಯ್ಯೋ, ಇದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ಕಣಪ್ಪ. ಇಲ್ಲಿನ ಲೀಡರು ಝಾರ್ ಅಂತ ಅವ್ರ ಹೆಸರು. ಅವ್ನು ಬಹಳ ಡೇಂಜರಸ್, ಖತರ್ನಾಕ್ ಕಡೆಯ. ಅವ್ರ ವಿರುದ್ಧ ಯಾರೇ ಮಾತಾಡಿದ್ರು ಅವ್ನ ತೆಗೆದ್ಬಿಟ್ಟು ಭೂಮಿ ಮೇಲೆ ಹಚ್ಬಿಡ್ತಾನೆ ಕಡೆಯ. ಆಮೇಲೆ ಅಲ್ಲಿ ಒಂದು ಲೇಸರ್ ನೆಟ್ನ ಕಟ್ಟಿಸ್ಬಿಟ್ಟಿದ್ದಾನೆ ಕಡೆಯ. ಯಾರನ್ನೋ ಅಲ್ಲಿಂದ ಮೇಲ್ಗಡೆ ಬರಲೇಬಾರ್ದು ಅಂತ. ಅಯ್ಯಬ್ಬ, ನಾವೀಗ ಈ ಸ್ಪೇಸ್ ಶಿಪ್ ಎಲ್ಲಿ ಲ್ಯಾಂಡ್ ಮಾಡೋದು? ಸ್ಪೇಸ್ ಶಿಪ್ ಆಕಾಶದಲ್ಲಿ ಆಗ್ತಾ ಇರುತ್ತೆ ಕಡೆಯ. ನಾವು ಮಾತ್ರ ಕೆಳಗಡೆ ಹೋಗ್ಬೇಕು. ಸ್ವಲ್ಪ ಸೈಲೆಂಟ್ ಆಗಿರ್ರಿ, ಎಲ್ಲ ರೆಡಿಯಾಗಿ ಬಂದಿದ್ದೀನಿ. ಡಾಕ್ಟರ್ ತಮ್ಮ ಫ್ಲೈಯಿಂಗ್ ಕಾರು ತಗೊಂಡ್ಬಿಟ್ಟಿದ್ರೆ ಇಲ್ಲಿಗೆ. ಈಗಿದೆ ಮಜಾ. ಎಷ್ಟು ಚೆನ್ನಾಗಿದೆ. ಇದೇನಿದು? ಹಲೋ ಆಲ್ ಸೆಕ್ಯೂರಿಟಿ, ದಿಸ್ ಇಸ್ X001 ರೆಡ್ ಅಲರ್ಟ್. ಯಾವುದೋ ಒಂದು ಹೊಸ ಕಾರು ನಮ್ಮ ಏರಿಯಾಗೆ ಬಂದಿದೆ. ಅದರಲ್ಲಿ 5 ಜನ ಮಾಡ್ಕೊಂಡಿದ್ದಾರೆ. ಸಿ ಇಮೇಜ್ ಆನ್ ಅವರ್ ಮಾನಿಟರ್. ಕ್ಯಾಚ್ ದೆಮ್. X75. ಆ ಕಾರ್ ನನ್ನ ಮುಂದೆ ಇದೆ, ನಾನು ಹಿಡಿಯಕ್ಕೆ ಹೋಗ್ತಾ ಇದ್ದೀನಿ. ಅದು ಝೂನ್ 5 ಇಂದ ಝೂನ್ 7 ಕಡೆಗೆ ಹೋಗ್ತಾ ಇದೆ. ಝೂನ್ 7 ಅಲರ್ಟ್, ಝೂನ್ 7 ಅಲರ್ಟ್. ಹಲೋ, ಐ ಆಮ್ ರೆಡಿ. ದಿಸ್ ಇಸ್ X101. ಐ ಆಮ್ ರೆಡಿ. ಹಲೋ, ಇಲ್ಲೋಡ್ರಯ್ಯ ಬಂತು ದಿಬ್ಬಣ ಸ್ವಾಗತ ಮಾಡಕ್ಕೆ. ದಿಬ್ಬಣನ ಯಾರ ಮದುವೆ ಇದೆಯಣ್ಣ ಇಲ್ಲಿ? ಮೆರವಣಿಗೆ ಇಲ್ಲಿ? ಅಯ್ಯೋ, ಹಿಂದೆ ನೋಡೋ, ಹಿಂದೆ ಪೊಲೀಸ್ ಬರ್ತಾ ಇದ್ದಾನೆ ಕಣ, ನಮ್ಮನ್ನ ಹಿಡ್ಕೊಂಡು ಹೋಗಕ್ಕೆ. ಪೊಲೀಸ್ ಯಾಕೋ? ಆರ್ಮಿ ಬಂದ್ರು ನಮ್ಮನ್ನ ಇವತ್ತು ಹಿಡಿಯಕ್ಕಾಗಲ್ಲ ಕಣೋ. ತಕ್ಷಣ ಎದ್ದೇಳಿ, ನಾನ್ ಡ್ರೈವಿಂಗ್ ಮಾಡ್ತೀನಿ. ಪತ್ಲು, ನಿಮ್ ಮುಂದೆ ಬರೋ. ಅಯ್ಯೋ ಅಣ್ಣ. ಅಯ್ಯೋ ಅಯ್ಯೋ, ಪೊಲೀಸ್ ಸ್ಟೇಷನ್ ಚೆನ್ನಾಗಿತ್ತು. ಅಯ್ಯೋ
ಹಾಕಿಸ್ಬಿಡ್ತಾರಲ್ಲಪ್ಪ ಇವತ್ತು ನಿಲ್ಸಿ ಇಲ್ಲ ಅಂದ್ರೆ ನಿಮ್ ಕಾರ್ನ ಬ್ಲಾಸ್ಟ್ ಮಾಡ್ಬಿಡ್ತೀನಿ ನಿಲ್ಸಿ. ಬಟ್ ಈ ಕಾರ್ ಓಡ್ತಾ ಇರೋ ನಾನ್ ನೋಡ್ಕೋತೀನಿ ಕುಬೇರ. ಓಕೆ ಓಕೆ ಯಾಕಂದ್ರೆ ಕೈ ಕೊಟ್ಟೋಗ್ರೆ ಸುಮ್ಮನೆ ಇರ್ತೀಯೋ ಇದ್ರೆ ಎದ್ದು ಬಿಸಾಕ್ಬಿಡ್ತೀಯ ಆಚೆ ಕಡೆ. ಸ್ವಲ್ಪ ಇರೋ, ಯಾರ ಹತ್ರ ಎಷ್ಟು ಬಿದ್ದ ನೋಡ ಬಿಡೋಣ. ಅಯ್ಯೋ ಬಟ್ಟು ಏನಯ್ಯ ಮಾಡ್ತಿದ್ಯಾ? ಯಾವ ಬಟ್ಟನಯ್ಯ ಓದ್ತಾ ಇದೆಯಾ? ಇಂಜಿನ್ ಆಫ್ ಮಾಡಿದ್ರೆ ಕಾರ್ ಕೆಳಗಡೆ ಹೋಗುತ್ತೆ ಕಡೆಯ. ಬಾಯ್ತಾ ಇರ್ತಿರ್ಬೇಕು ಅನ್ಸುತ್ತೆ. ಅಲ್ಲಿ ನೋಡು, ಸೆಕ್ಯೂರಿಟಿ ಅವ್ರ ಹಿಂದೆನೆ ಬಿದ್ದಿದ್ದಾರೆ. ನಾವ್ ಅವ್ರಿಗೋಸ್ಕರ ಈ ನೆಟ್ ಡೋರ್ ನ ಓಪನ್ ಮಾಡ್ಬೋದಾಗಿತ್ತು. ಯಾವತ್ತು ನಮ್ಗೆ ನೆಟ್ ಡೋರ್ ಓಪನ್ ಮಾಡೋ ಅವಕಾಶ ಸಿಗುತ್ತೋ ಅವತ್ತೇ ನಾವು ಮತ್ತೆ ಅಲ್ಲಿಗೆ ಹೋಗಿ ನಮ್ ಯುದ್ಧ ಶುರು ಮಾಡ್ಬೇಕು. ಅಯ್ಯೋ ಬಟ್ಟು ಆ ಲೇಸರ್ ನಟ್ ಟಚ್ ಮಾಡೋದು ಸಾಕು, ನಾವೆಲ್ಲರೂ ಹೋಗಿ ಹಾಕಿಸ್ಕೊಂಡ್ಬಿಡ್ತೀವಿ ಕಣಪ್ಪ. ಯಾಕೋ ಜೀವ ಉಳಿಸ್ಬಿಡೋದಪ್ಪ. ತಾವ್ಯಾರು? ನಮ್ಗ್ಯಾಕೆ ನೀವು ಸಹಾಯ ಮಾಡ್ತಾ ಇದ್ದೀರಾ? ನಂಗೆ ನಿಮ್ಮ ಅಪ್ಪನ ಪರಿಚಯ ಇದೆ, ಮತ್ತೆ ನಾನೇ ನಿಮ್ಮನ್ನ ಹುಡ್ಕೋದಕ್ಕೆ ಎಲ್ಲಾ ಕಡೆನೂ ಮೆಸೇಜ್ ಕಳಿಸ್ತಿದ್ದು. ನಂಗೆ ಖುಷಿ ಇದೆ ನೀವೆಲ್ಲರೂ ಬಂದಿದ್ದು. ನೀನು ಮೋಟು ಅಲ್ವಾ? ನಾನೇ ಮೋಟು ಅಂದ್ರೆ.
ನೋಡೋಕೆ ನಿಮ್ಮಪ್ಪನ್ ತರಾನೇ ಇದೆಯಾ ನೀನು? ಇವನು ಸ್ನೇಹಿತ ಪತ್ಲು, ಇವ್ರು ಡಾಕ್ಟರ್ ಝಟ್ಕಾ, ಇವ್ರು ಚಿಂಗಂ ಸರು, ಇವ್ರು ಗಸಿಟರಾಮ್. ಹಲೋ, ನಮಗೆ ಈಗ ಅರ್ಥ ಆಯ್ತು ಮೇಡಮ್, ನೀವು ಮೋಟು ಅಪ್ಪನ್ ತೋರ್ಸಕ್ಕೋಸ್ಕರ ಆವಾಗ ಮೋಟುಗೆ ಮೆಸೇಜ್ ಕಳಿಸ್ತಾ ಇದ್ರಿ ಅಲ್ವಾ? ಆದ್ರೆ ಮೋಟು ಕನ್ಸಲ್ಲಿ ಅವ್ರಪ್ಪ ಯಾವಾಗ್ಲೂ ಬರ್ತಾ ಇದ್ರಿ ಅಂತಲ್ಲ. ಅವ್ರ ಹತ್ರ ಎಂತ ಶಕ್ತಿ ಇದೆ ಅಂದ್ರೆ ಅವರು ಯಾರ್ ಕನ್ಸಲ್ ಬೇಕಾದ್ರೂ ಹೋಗ್ಬೋದು, ಮತ್ತೆ ಯಾರ್ ಕಣ್ ಬೇಕಾದ್ರೂ ನೋಡಿ ಅವ್ರ ಮೈಂಡ್ ರೀಡು ಮಾಡ್ಬೋದು, ಅವ್ರನ್ನ ಕಂಟ್ರೋಲ್ ಕೂಡ ಮಾಡ್ಬೋದು. ಅವರು ಇದೇ ಶಕ್ತಿನ ಕಿತ್ಕೊಳ್ಳೋದಕ್ಕೆ ಸಾರ್ ಅವ್ರನ್ನ ಬಂದ್ಸಿಟ್ಟಿದ್ದಾರೆ. ಅಲ್ಲ ಮೇಡಮ್, ಇಷ್ಟು ವರ್ಷ ಆದ್ಮೇಲೆ ಮೋಟು ಅವ್ರಪ್ಪಗೆ ಅವ್ರ ಮಗನ ನೆನಪು ಹೆಂಗ್ ಬಂತು ಅಂತ ನಾವು ಕೇಳ್ತಾ ಇರೋದು. ಆಗ ನೀವು ಚಿಕ್ಕವರಾಗಿದ್ರಿ, ತುಂಬಾನೇ ಚಿಕ್ಕವರು. ಅದಕ್ಕೆ ಸಾರಿಂದ ಕಾಪಾಡೋದಕ್ಕೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರ್ಲಿಲ್ಲ ಅವರು. ಈಗ ಅವ್ರಿಗೆ ವಯಸ್ಸಾಗಿದೆ, ಸಹಿಸ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ, ಮತ್ತೆ ನೀನು ದೊಡ್ಡವನಾಗಿದ್ಯಾ, ನೀನ್ ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀಯ ಅಂತ ಅವ್ರಿಗೆ ವಿಶ್ವಾಸ ಇದೆ. ಇಲ್ಲ, ಬೇಗ ಕರ್ಕೊಂಡೋಗು, ನನಗೆ ನಮ್ಮ ಅಪ್ಪನ ಹತ್ರ ಬೇಗ ಕರ್ಕೊಂಡೋಗು, ನಾನು ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಇಷ್ಟೊಂದು ಅವಸರ ಪಡ್ಬೇಡ. ಸಾರ್ ಕ್ರೂರಿ ಮಾತ್ರ ಅಲ್ಲ, ತುಂಬಾನೇ ಚಾಣಾಕ್ಷನು ಹೌದು. ನಾವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ಬೇಕು. ಸರಿ, ನಿಮ್ಗೀಗ ಹಸುವಾಗಿರುತ್ತೆ, ಏನಾದ್ರೂ ತಿನ್ನಿ, ಆಮೇಲೆ ನಾನು ನಿಮ್ಮನ್ನ ನನ್ನ ಜೊತೆ ಅಲ್ಲೇ ಕರ್ಕೊಂಡು ಹೋಗ್ತೀನಿ. Watch India's largest kids library only on Jio Hotstar. Download the app now.